ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಮೊನ್ನೆನೂ ಕೂಡ ಜಮಾ ಆಗಿದೆ. ಹಾಗೆ ಇಂದು ಕೂಡ ಈ 13 ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ, ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಬಹಳ ಮುಖ್ಯವಾದ ಮಾಹಿತಿ, ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಸ್ನೇಹಿತರೆ, ಬೈಕ್, ಕಾರ್, ಅದೇ ರೀತಿಯಾಗಿ ಯಾವುದೇ ರೀತಿ 4 ವೀಲರ್ ವಾಹನಗಳನ್ನು ನೀವು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತಾ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಹೌದು, ವೈಟ್ ಬೋರ್ಡ್ ಕಾರ್ ಅಂತ ನೀವು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಸೊ ಹಾಗಾದರೆ ಯಾವ ಯಾವ ವಾಹನಗಳನ್ನು ನಿಮ್ಮ ಹತ್ರ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಅಥವಾ ರದ್ದಾಗುತ್ತೆ, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ 2 ಕಂತುಗಳನ್ನು ರಿಲೀಸ್ ಮಾಡಲಾಗಿದೆ. ಅಂದರೆ ನಿಮ್ಮ ಖಾತೆಗಳಿಗೆ ಈಗ ಬಿಡುಗಡೆ ಮಾಡಿದ್ದು 1 ಕಂತು, ಆದರೆ ಫಂಡ್ ರಿಲೀಸ್ ಮಾಡಿಕೊಂಡಿದ್ದು 2 ಕಂತಿನ ಹಣ. ಹೌದು, 22, 23 ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡ್ಕೊಂಡಾಗಿದೆ. ಅಲ್ಲಿಂದ ಈಗಾಗಲೇ 1 ಕಂತಿನ ಹಣ ಅಂದರೆ 2500 ಕೋಟಿಯಷ್ಟು ಫಂಡನ್ನು ಆಲ್ರೆಡಿ ನಾವು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಾಗಿದೆ. ಅಲ್ಲಿಂದನೂ ಕೂಡ DBT ಟ್ರೆಸರಿಗೆ ಈಗ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಸರಿಗೆ ಕೂಡ ಪುಷ್ ಮಾಡಿದ್ದೀವಿ. ಅಲ್ಲಿ ಈಗ ನಿಮಗೆ ಟ್ರಯಲ್ ಕೂಡ ಮಾಡಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿರಲಿಲ್ಲ. ಸೊ ಈಗ ನಾವು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತಕ್ಕಂತಹ ಸ್ಪಷ್ಟನೆ ಕೂಡ ಸಿಗ್ತಾ ಇದೆ. ಹೌದು, ಈಗಾಗಲೇ ರಿಲೀಸ್ ಮಾಡಿದ್ದಾರೆ 22ನೇ ಕಂತಿನ ಹಣ, ಒಂದು ಸ್ವಲ್ಪ ತಾಂತ್ರಿಕ ದೋಷ ಇದೆ ಅಂತೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ, ಅದರಲ್ಲೇನು ತೊಂದರೆ ಇಲ್ಲ. ಅಂದರೆ ಇದೇನು ಸರಿ ಆಗತ್ತಾ ಇಲ್ವಾ, ಇನ್ನು ಜಮಾ ಆಗತ್ತಾ ಇಲ್ವಾ ಅಂತ ನೀವು ನೋಡ್ತಾ ಇದ್ದರೆ ಹಾಗೇನಿಲ್ಲ, ಜಮಾ ಆಗತ್ತೆ. ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ, ಹಾಗಾಗಿ ವರಿ ಮಾಡ್ಕೊಳ್ಬೇಡಿ. ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಡೆಫಿನೆಟ್ಲಿ ಯಾವುದೇ ತೊಂದರೆ ಇಲ್ಲದೆ ಬರುತ್ತೆ. ಈಗ ಸದ್ಯದಲ್ಲಿ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ 1-2 ದಿನಗಳ ಕಾಲ ಡಿಲೇ ಆಗಬಹುದು, ಆದರೆ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಈಗ ಜಮಾ ಆಗ್ತಕ್ಕಂಥದ್ದು. ನಿನ್ನೆ ಎಲ್ಲ ಮೊನ್ನೆನೇ ತಾಂತ್ರಿಕ ದೋಷ ಆಗಿತ್ತು. ಸೊ ಹಾಗಾಗಿ ಅದನ್ನು ಸರಿಪಡಿಸಿದ್ದಾರೆ. ಸೊ ಬಹುತೇಕ ಈಗ ಇವತ್ತು ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ. ಯಾವ ಜಿಲ್ಲೆ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈ 2 ಜಿಲ್ಲೆಗಳಿಗೆ ಮುಖ್ಯವಾಗಿ ಬರುತ್ತೆ. ಇನ್ನು ಯಾವ ಜಿಲ್ಲೆಗಳಂತ ನಾನು ಹೇಳ್ತೀನಿ. ಈ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಮುಖ್ಯವಾಗಿ ಬರುತ್ತಂದರೆ, ಯಾಕಂದರೆ ಈಗ ಗ್ರಾಮ ಪಂಚಾಯಿತಿಗೆ ದುಡ್ಡು ಕಳಿಸುತ್ತಲ್ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಯಾಕೆ ಕಳಿಸುತ್ತೆ ಅಂದರೆ, ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದು ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ, ಹಾಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸ್ತಾರೆ. ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲಿ ಕಳಿಸ್ತಾರೆ ಅಂದರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿರುತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿರುತ್ತೆ. ತದನಂತರ ಮತ್ತೆ ಬಿಡುಗಡೆ ಆಗುತ್ತೆ DBT ಟ್ರೆಸರಿ ಮುಖಾಂತರ. ಹಾಗಾಗಿ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುವಂಥದ್ದು. ಅದಾದ ಬಳಿಕ ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ದಾವಣಗೆರೆ, ಉಡುಪಿ, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರುವಂಥದ್ದು. ಸೊ ಅದೇ ರೀತಿಯಾಗಿ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರುತ್ತೆ ಅನ್ನುವಂತಹ ಮಾಹಿತಿ ಒಂದು ಸಿಕ್ಕಿರ್ತಕ್ಕಂಥದ್ದು. ಮತ್ತು ಈ ಒಂದು ಜಿಲ್ಲೆಗಳನ್ನು ಹೇಳಿದ್ನಲ್ಲ, ಈ ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಜಮಾ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಮತ್ತು ನಿಮ್ಮ ತಲೆಯಲ್ಲಿ ಇನ್ನೊಂದು ಕ್ವಶನ್ ಉಂಟಾಗ್ಬೋದು, ಇವತ್ತು ಸಂಡೇ, ಇವತ್ತಾಗಿ ಜಮಾ ಆಗುತ್ತೆ ಅಂತ ಕೇಳಬಹುದು. ಒಂದು ಸಾರಿ DBT ಟ್ರೆಸರಿಗೆ ಪುಷ್ ಆದರೆ ಯಾವ ದಿನ ಬೇಕಾದರೂ ಕೂಡ ಜಮಾ ಆಗಬಹುದು, ಇದು ನಿಮ್ಮ ಗಮನದಲ್ಲಿರಲಿ. ಸೊ ಹಾಗೆ ಇಂದು ಕೂಡ ಜಮಾ ಆಗಬಹುದು, ಇದು ನಿಮ್ಮ ಗಮನದಲ್ಲಿರಲಿ. ಸೊ ಈಗ ಯಾರ್ಯಾರಿಗೆ ಈಗಾಗಲೇ ಜಮಾ ಆಗಿದೆ ಅವರು ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾರಿಗೆ ಇಂದು ಜಮಾ ಆಗುತ್ತೆ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು, ಎಷ್ಟು ಕಂತುಗಳು ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಈಗಾಗಲೇ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂದರೆ ಈಗ ಸುಮಾರು 44,000 ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಯಾರು ಮೊದಲನೇದಾಗಿ ಅಪ್ಲಿಕೇಶನ್ ಹಾಕಿದ್ದೀರಿ ಗೃಹಲಕ್ಷ್ಮಿ ಯೋಜನೆಗೆ, ಅಥವಾ ಒಂದು ಸ್ವಲ್ಪ ಲೇಟ್ ಮಾಡಿ ಕೂಡ ಹಾಕಿರಬಹುದು ಒಬ್ಬರು, ಸುಮಾರು ನಿಮಗೆ 30,000ರಿಂದ 35,000 ದುಡ್ಡು ಜಮಾ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಿಮಗೆ ಎಷ್ಟು ದುಡ್ಡು ಜಮಾ ಆಗಿದೆ, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ನಿಮಗೆ ಹೆಲ್ಪ್ ಆಗಿದೆ, ಅದೆಲ್ಲದರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ, ನಮಗೂ ಕೂಡ ಗೊತ್ತಾಗಲಿ. ಅಂದರೆ ನಿಮಗೆ ಏನು ಇದರಿಂದ ಯೂಸ್ ಆಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಲಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈಗ ಸದ್ಯಕ್ಕೆ 2 ಕಂತುಗಳನ್ನು ಹಾಕ್ತಾ ಇದ್ದಾರೆ. ಅದರಲ್ಲಿ 22ನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ
ಮೂರನೇ ಕಂತಿನ ಹಣ ಕೂಡ ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವೆರಡು ಕಂತುಗಳನ್ನು ಮುಗಿಸ್ಕೊಂಡ ಆದಮೇಲೆ ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಬರುವಂಥದ್ದು. ಓಕೆನಾ. ಇನ್ನು ಬಹಳಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಈ ಬೈಕ್, ಕಾರ್, 4 ವೀಲರ್ ವಾಹನಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗತ್ತಾ? ಸೊ ಈ ಒಂದು ಕ್ವಶನು ಪ್ರತಿಯೊಬ್ಬರ ಗಮನದಲ್ಲಿ ಉಂಟಾಗ್ತಾ ಇದೆ. ಇದರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಾದರೆ, ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಈಗ ಒಬ್ಬೊಬ್ಬರ ಹತ್ರ, ರೈತರ ಹತ್ರ ಟ್ರ್ಯಾಕ್ಟರ್ಗಳಿರ್ತವೆ ಅಥವಾ JCPಗಳನ್ನು ಕೂಡ ಹೊಂದಿದಂಥವರು ಇರ್ತಾರೆ. ಅಂದರೆ ಹಳ್ಳಿಯಲ್ಲಿ ಮುಖ್ಯವಾಗಿ ಈ ವಾಹನಗಳನ್ನು ಹೊಂದಿರ್ತಾರೆ. ಟ್ರ್ಯಾಕ್ಟರ್ ಆಗಿರಲಿ, JCP ಆಗಿರಲಿ ಅಥವಾ ಟ್ರಕ್ಗಳನ್ನು ಹೊಂದಿರ್ತಾರೆ. ಅವ್ರ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಈಗ ಯಾವುದೇ ಈಗ APL ರೇಷನ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ. ಈಗ BPL ರೇಷನ್ ಕಾರ್ಡ್ ಇದ್ದರೆ APLಗೆ ಕನ್ವರ್ಟ್ ಆಗುತ್ತೆ. APL ಇದ್ದರೆ ಮತ್ತೆ ಹೊಸ ವಾಹನಗಳನ್ನು ಖರೀದಿ ಮಾಡೋದಾಗಿರಲಿ ಅಥವಾ ಯಾರಾದರೂ ಹೊಲ ಗದ್ದೆಗಳನ್ನು ಖರೀದಿ ಮಾಡೋದಾಗಿರಲಿ, ಅಂದರೆ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಏನಾದರೂ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ BPL ಸಿಗೋದಿಲ್ಲ, APL ಸಿಗತ್ತೆ ಅಥವಾ ರದ್ದಾಗತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಏನಂದರೆ 3 ಹೆಕ್ಟರ್ ಅಂದರೆ ಅದು ವನ ಭೂಮಿ ಇರಲಿ ಅಥವಾ ನೀರಾವರಿ ಭೂಮಿ, ಫಲವತ್ತತೆಯ ಭೂಮಿ. ಸೊ ಯಾವುದೇ ಭೂಮಿ ಇರಲಿ, ಒಟ್ಟಾರೆಯಾಗಿ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ APLಗೆ ಕನ್ವರ್ಟ್ ಆಗುವಂಥದ್ದು. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ APL ಮತ್ತು BPLಗೆ ಇರತಕ್ಕಂತಹ ಡಿಫ್ರೆನ್ಸ್ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ BPL APL ಇಬ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಇದರಲ್ಲೇನು ತೊಂದರೆ ಇಲ್ಲ. ಬೇರೆ ಸ್ಕೀಮ್ಸ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಕೀಮ್ ಬಂದರೂ ಹೆಚ್ಚಾಗಿ BPLದವರಿಗೆ ಆದ್ಯತೆಯನ್ನು ಕೊಡ್ತಾರೆ. ಯಾಕಂದರೆ BPLದವರು ಪೂರ್ತಿಯಾಗಿ ಕಡುಬಡವರು. ಅದರಲ್ಲಿ ಸಾಕಷ್ಟು ಜನ ಶ್ರೀಮಂತರಿದ್ರು ಮಾಡಿಸ್ಕೊಂಡಿರ್ತಾರೆ, ಅದನ್ನೆಲ್ಲ ತೆಗೆದುಹಾಕ್ತಾ ಇದ್ದಾರೆ. ಓಕೆ, ಅದು ಬೇರೆ. ಆದರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವರು BPLದವರು. ಹಾಗಾಗಿ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರಗಳು ಕೊಡುತ್ತೆ. ಅದು ರಾಜ್ಯ ಆಗಿರಲಿ, ಹಾಗೆ ಕೇಂದ್ರ ಸರ್ಕಾರ ಆಗಿರಲಿ, ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ BPLದವ್ರಿಗೆ ಕೊಡ್ತಾರೆ. ತದನಂತರ APLದವರಿಗೆ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಈಗ ಆಯುಷ್ಮಾನ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ. ಆಯುಷ್ಮಾನ್ ಕಾರ್ಡ್ನಲ್ಲಿ BPLದವರಿಗೆ 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನು, ಆಪರೇಷನ್ಗಳನ್ನು ಮಾಡಿಸ್ಕೊಳ್ಬಹುದು, ಯಾವುದೇ ಆಪರೇಷನ್ ಇದ್ರೂ ಸಹಿತ. ಇನ್ನು APLದವರಿಗೆ 3 ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನು ನೀವು ಮಾಡ್ಕೊಳ್ಬೋದು. ಹೀಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಡಿಫ್ರೆನ್ಸನ್ನು ನಿಮಗೆ ಗೊತ್ತಾಗಬೇಕು. ಮತ್ತು ಇಲ್ಲಿ BPLದವರಿಗೆ ಸಬ್ಸಿಡಿ ಮುಖಾಂತರ ಹಣ ಕೊಡೋದಾಗಿರಲಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡೋದಾಗಿರಲಿ ಅಥವಾ ಕ್ಯಾನ್ಸರ್ ರೋಗಿಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡೋದಾಗಿರಲಿ, ಹೀಗೆ ಸಾಕಷ್ಟು ಯೋಜನೆಗಳು BPLದವರಿಗೆ ಇರುತ್ತೆ. APLದವ್ರಿಗೆ ಅಷ್ಟೊಂದು ಯೋಜನೆಗಳು ಇರೋದಿಲ್ಲ. ಹಾಗಾಗಿ BPL ರೇಷನ್ ಕಾರ್ಡೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನಾದರೂ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ BPLನ್ನು ಆದ್ಯತೆಯನ್ನು ಬಿಡ್ತಾ ಇರ್ತಾರೆ. ಹಾಗಾಗಿ ಅಂತಹ ರೇಷನ್ ಕಾರ್ಡ್ಗಳನ್ನು ಈಗ ಸರ್ಕಾರ ರದ್ದು ಮಾಡ್ತಾ ಇದೆ. ನಿಮ್ಮ ಹತ್ರ ಏನಾದರೂ ವೈಟ್ ಬೋರ್ಡ್ ಕಾರ್ ಇದ್ರೂ ಸಹಿತ ನಿಮಗೆ BPL ಸಿಗೋದಿಲ್ಲ. ಅಂದರೆ ಮನೆಯ ಉಪಯೋಗಕ್ಕೋಸ್ಕರ ಯಾರಾದರೂ ಕಾರನ್ನು ಬಳಸ್ತಾ ಇದ್ದರೆ, ನಿಮ್ಮ ಮನೆಗೋಸ್ಕರ ಅಥವಾ ನಿಮ್ಮ ಪರ್ಸನಲ್ ಮಾಡಿ ನೀವು ತಿರುಗಾಡಲಿಕ್ಕೆ ಯೂಸ್ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು. ಮತ್ತು ಏನಾದರೂ ಈ ನಿಮ್ಮ ವಾಹನಗಳು, ಹೆಚ್ಚಿನ ವಾಹನಗಳು ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ. ಇನ್ನು ಕಾರ್ಗಳಲ್ಲಿನೇ ಎಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ಅಂದರೆ ನೀವು ದುಡಿಮೆ ಮಾಡಿಕೊಂಡು ನಿಮ್ಮ ಸಂಸಾರವನ್ನು ನಡೆಸುವಂತಹ ಕಾರ್ ಅದು. ಹೌದು, ಅದನ್ನು ಬಾಡಿಗೆ ಮಾಡಿಕೊಂಡು ನೀವು ದುಡಿಮೆ ಮಾಡಿ ಅದರಿಂದ ನೀವು ಬಂದಿರತಕ್ಕಂತಹ ದುಡ್ಡನ್ನು ನೀವು ಮನೆಯನ್ನು ನಡೆಸ್ತಾ ಇರ್ತೀರಿ. ಹಾಗಾಗಿ ಅದಕ್ಕೆ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಆ ಕಾರ್ ಇದ್ದರೆ ಅದಕ್ಕೆ ಏನು ತೊಂದರೆ ಇಲ್ಲ. ಸೊ ನೋಡಿ, ಸೊ ಈ ರೀತಿ ನಿಮ್ದು ಯಾವುದೇ ದೊಡ್ಡ ವಾಹನಗಳಿದ್ದರೆ ಅದು APLಗೆ ಕನ್ವರ್ಟ್ ಆಗೋದು ನಿಶ್ಚಿತ. ಓಕೆನಾ. ಇನ್ನು ಯಾರ್ದು ವಾಹನಗಳು BPL ಅಂದರೆ BPL ಇದ್ದರೂ ವಾಹನಗಳು ಇರ್ತಾವೆ ನೋಡಿ, ಅವೆಲ್ಲ ಕೂಡ ಚೇಂಜಸ್ ಆಗ್ತವೆ. ಇನ್ನು ವಾಹನಗಳು ಇರಲಿಲ್ಲ ಅಂದರೆ ಅದಕ್ಕೇನು ತೊಂದರೆ ಇಲ್ಲ. ಓಕೆನಾ. ಈ ಒಂದು ವಿಷಯ ಕೂಡ ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.